ಎಲ್ಲ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ಎಲ್ಲ ನನ್ನ ಸಹೋದರರು, ವಾರ್ಡಿನ ಎಲ್ಲ ಪ್ರಮುಖರುಗಳು, ಪಕ್ಷಾತೀತವಾಗಿ ಎಲ್ಲ ಲೀಡರ್ಸ್ಗಳು, ನಮ್ಮ ಕಾರ್ಯಕರ್ತರುಗಳು ಬಂದು ನನಗೆ ಶುಭವನ್ನು ಹಾರೈಸಿದ್ದಾರೆ. ಆ ಶುಭ ಹಾರೈಸಿದಂಥವ್ರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು, ಧನ್ಯವಾದಗಳು ಹೇಳಲಿಕ್ಕೆ ನಾನು ಬಯಸ್ತೇನೆ. ಗುರುಕುಲ ಆಶ್ರಮದಲ್ಲಿ ಒಂದು 100 ಜನ ಮಕ್ಕಳಿಗೆ ಊಟ ಕೊಡಿಸ್ಬೇಕು ಮತ್ತು ಇಡೀ ದಿವಸ ಈ ಕಾರ್ಯಕ್ರಮ ಏನು ಬೇಡ, ನಾನು ಆಶ್ರಮದಲ್ಲಿ ಒಂದು 100 ಜನ ಮಕ್ಳಿಗೆ ಊಟ ಕೊಡಿಸಿ ಇಡೀ ದಿವಸ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಫ್ಯಾಮಿಲಿ ಪೂರ್ತಿ ಹೋಗಿ ಅಂತ ಅಂದ್ಕೊಂಡಿದ್ವಿ. ಕಾರಣಾಂತರ ನಮ್ಮ ಸ್ನೇಹಿತರುಗಳು ಇಲ್ಲ ಸಿಂಪಲಾಗಿ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ನಮ್ಮ ಸ್ವಾಮಿ ಮತ್ತು ಮಹೇಶು ಅವ್ರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಭಗವಂತ ಅವ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳಿಗೆ ಇವತ್ತೇನು ಓದ್ತಾ ಇದ್ದಾರೆ, ಕೆಲವರು ಈ ಕೊರೋನಾದಿಂದ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಕೆಲವರು ತಂದೆ ತಾಯಿ ಮಕ್ಳುಗಳು ಕಳ್ಕೊಂಡಿದ್ದಾರೆ. ಸೊ ಅಂಥ ಮಕ್ಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 10,000 ಮಕ್ಕಳಿಗೆ ನಾವು ಮತ್ತು ನಮ್ಮ ಅಮೃತಗೌಡರು ಇಬ್ಬರು ಸೇರಿ ಎಲ್ಲ ನೋಟ್ ಪುಸ್ತಕನ ವಿತರಣೆ ಮಾಡ್ತೀವಿ. 10,000 ಸ್ಟೂಡೆಂಟ್ಸ್ಗಳು ಬರಬೇಕಾಯಿತು. ಅವರು ಬೇರೆ ಕೆಲಸ ನಿಮಿತ್ತ ಮೈಸೂರಲ್ಲಿದ್ದಾರೆ. ಸೊ ಸಂಜೆ ಅವ್ರನ್ನ ಭೇಟಿ ಆಗ್ತೀನಿ ಮೇಡಮ್. ಅವ್ರದ್ದು ಆಶೀರ್ವಾದ ನನಗೆ ಆಗಿದೆ. ಫೋನ್ ಮಾಡಿ ವಿಶ್ವಾಸ ಮಾಡಿದ್ದಾರೆ.